ಫಸ್ಟ್ ಆಫ್ ಆಲ್ ನಮ್ಮ ಏರಿಯಾ ಇವಾಗ ನೀವು ನೋಡ್ತಾ ಇದ್ರಲ್ಲ ಮೇಡಮ್, ನಿಮ್ಗೆ ಹೆಂಗೆ ಕಾಣ್ತು ಇದು? ನಾವು ನೋಡೋಕ್ಕೂ ನೀವು ಡೈಲಿ ನೋಡ್ತಾ ಇರೋದಕ್ಕೂ ವ್ಯತ್ಯಾಸ ಇದೆ. ನಾವು ಡೈಲಿ ನೋಡ್ತಾನೆ ಇದ್ದೀವಿ ಮೇಡಮ್. ಒಂದು ದಿವಸ ಒಂದು ಜನ ಕೆಲಸ ಮಾಡ್ತಾರೆ, ಇನ್ನೊಂದು ದಿವಸ ಅದೇ ಇರುತ್ತೆ. ಹೌದು, ಒಂದು ದಿವಸ ಸ್ವಲ್ಪ ಕ್ಲೀನಾಗಿರುತ್ತೆ, ಬರ್ತಾರೆ ಅದು ಇದು ಟೈಮ್ ಟಪಾಸ್ ತಿಂತಾರೆ, ಆಮೇಲೆ ತಿರ್ಗಾ ಅದೇ ಇರುವಾಗ ಈಗ ಸರ್ಕಾರದಿಂದ ಸರ್ 10 ದಿನ ಸ್ವಚ್ಛತಾ ಅಭಿಯಾನ ಮಾಡ್ಕೊಂಡಿದ್ದಾರೆ. 3 ದಿನ ಆಯ್ತು. ಈಗ ಈ 3 ದಿನದಲ್ಲಿ ಏನಾದರೂ ಕಂಡಿದೆಯಾ ನಿಮಗೆ? ಯಾವನೋ ಈ ಕಡೆ ಬಂದೇ ಇಲ್ವಲ್ಲ ಮೇಡಮ್. 3 ದಿನದಿಂದ ಯಾವನೋ ಬಂದೇ ಇಲ್ಲ ಈ ಕಡೆ. ಈಗ ಮಳೆಗಾಲದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ? ಸಿಕ್ಕಾಬಿಟ್ಟೆ ನೀರೆಲ್ಲ ತುಂಬಿಡ್ತದೆ ಮೇಡಮ್. ಅದು ತುಂಬ ವರ್ಷದಿಂದ ಇದೆ, ಅದು ಏನೋ ಹೇಳೋಕ್ಕೆ ಅವಶ್ಯಕತೆನೇ ಇಲ್ಲ. ಅದು ಎಷ್ಟು ಸರ್ಕಾರ, ಯಾವ ಸರ್ಕಾರ ಬಂದ್ರೂ ಅದೇನು ಚೇಂಜ್ ಆಗಲೇ ಇಲ್ಲ, ಆಗೋದಿಲ್ಲ ಮೇಡಮ್. ಇದು ಏನೇನು ಪ್ರಾಬ್ಲಮ್ ಅಂದರೆ, ಇವಾಗ ನೋಡಿ, ನೀವು ಈ ಟೈಮ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಒಂದ್ಸರಿ ಈವ್ನಿಂಗ್ ವಿಸಿಟ್ ಮಾಡಿ, ಈ ರೋಡ್ ಪೂರ್ತಿ ಎಲ್ಲ ಬೇರೆ ಮಾಂಸ ಅಂಗಡಿನೇ ಇರೋದು ಎಲ್ಲ. ಅವ್ನು ರೋಡ್ ಮೇಲೇ ಹಾಕ್ಕೊಂಡು ರೋಡ್ ಮೇಲೇ ಬಿಸ್ನೆಸ್ ಮಾಡೋದಾನೆ. ರೋಡ್ ಮೇಲೆ ನಿಲ್ಸ್ತಾರೆ, ರೋಡ್ ಮೇಲೆಲ್ಲ ಗಾಡಿಗಳು ನಿಲ್ಸ್ಕೊಳ್ತಾರೆ. ಇವಾಗ ನೋಡಿ ಎಲ್ಲ ಆಟೋಗಳು ನಿಲ್ತಿರ್ತಾರೆ. ಇದೊಂದು ಹಾಸ್ಪಿಟ್ಲ್ ಇದೆ, ఇక్కడ ಹೋಗಂಗಿಲ್ಲ, ಯಾವನೋ ಬರೋಂಗಿಲ್ಲ. ಒಂದು ಆ್ಯಂಬುಲೆನ್ಸ್ ಬಂದರೆ ಸಿಕ್ಕಾಬಿಟ್ಟೆ ಜಾಮು. ಒಂದು ಆ್ಯಂಬುಲೆನ್ಸ್ ಫ್ರೀಯಾಗಿ ಓಡೋಕ್ಕಾಗಲ್ಲ ಇಲ್ಲಿ. ಇನ್ನೊಂದು ಏನಿದೆ ಅಂದರೆ, ಈ ರೋಡ್ನಲ್ಲಿ ಪೂರ್ತಿ ಎಲ್ಲ ಮಾಂಸ ಅಂಗಡಿಗಳು, ಚಾಕ್ನ ಅಂಗಡಿಗಳು, ಅವರೆಲ್ಲ ರೋಡ್ ಮೇಲೆ ಸ್ಕೂಟ್ರ್ಗಳು, ಆಟೋಗಳೆಲ್ಲ ನಿಂತ್ಕೊಂಡು ಪಾರ್ಕಿಂಗು. ಅವ್ರಿಗೆಲ್ಲ ಆವಾಜ್ ಯಾರು ಕೇಳಲ್ವಾ ಸರ್? ಅವ್ರಿಗೆಲ್ಲ ಇವಾಗ ನಾವೇ ಮಾತಾಡಿದ್ರೆ ಅವ್ರೇನಿದೆ ಪೊಲೀಸ್ ಸ್ಟೇಷನ್, ನಾವೇ ರೋಲ್ ಕಾಲ್ ಕೊಡ್ತಾ ಇದ್ದೀವಿ, ನೀವೇನು ಕೇಳೋಕ್ಕಿಂತಾರೆ ಓಪನಾಗಿ ಅವ್ರು ಹೇಳ್ತಾರೆ. ಈಗ ಫುಟ್ಪಾತ್ ಮೇಲೆ ಇದ್ರೂ ಕೇಳಲ್ಲ ಯಾರು. ಇವಾಗ ಈ ಫುಟ್ಪಾತ್ ಮೇಲೆ ಅದರ ಇದೆಲ್ಲ ಪಾರ್ಕಿಂಗ್ ನಿಲ್ದಿದ್ದು ತಾನೆ. ಇವಾಗ ಏನು ಸುಮ್ಮನೆ ಗಾಡಿಗಳು ಓಡಾಡಲ್ಲ, ಏನಿಲ್ಲ, ಸುಮ್ಮನೆ ನಿಲ್ಸ್ಕೊಂಡು ಸಾಯ್ತಾ ಇರ್ತಾರೆ. ಸರಿ, ಬೆಳಗ್ಗೆ ರಾತ್ರಿ ಏನು ನಿಲ್ತದೆ, ಬೆಳಗ್ಗೆ ಖಾಲಿ ಆದರೆ ಅದೇನೋ ಒಂದು ಮಾತು ಹೇಳ್ಬೋದು. ಇವಾಗ ಎಷ್ಟು ಗಾಡಿಗಳು ನಿಲ್ದಿದೆ ಇಲ್ಲ, ಜನರಿಗೆ ತೊಂದರೆ ಆಗಿರುತ್ತೆ ಸರ್. ಎಲ್ಲ ತೊಂದರೆ ಆಗ್ತಾನೆ ಇದೆ, ಆದರೆ ಜನರುಗಳು ಸುಮ್ಮನೆ ಇದ್ದಾರೆ. ಅದು ಯಾಕೆ ಸುಮ್ಮನೆ ಇದ್ದಾರೆ ಅಂದರೆ, ಅವರೇ ಓಪನ್ ಆಗಿ ಹೇಳ್ತಾರೆ, ಹೋಗ ಏನು ಮಾಡ್ಕೊಳ್ತೀಯ ಮಾಡ್ಕೋ, ಕಂಪ್ಲೇಂಟ್ ಮಾಡಿದ್ಯಾ ಮಾಡ್ಕೊಳ್ಳೋದು. ಎಷ್ಟು ಕಂಪ್ಲೇಂಟ್ ಲೆಟರ್ ಕೊಡ್ತೀರಾ ನೀವು? 1 ಕೊಡ್ತೀರಾ, 2 ಕೊಡ್ತೀರಾ, 3 ಕೊಡ್ತೀರಾ? ವಾರ ವರ್ಕ್ ಕೊಡ್ತಾ ಇದ್ರೆ ಅವರೇ ಪೊಲೀಸವರೇ ಬೇಜಾರಾಗಿ ಹೋಗ ಅಂತಾರೆ.